ತಂಗ್ಯವ ಅಯ್ಯೋ ಏನಯ್ಯವ ಎಷ್ಟು ಖುಷಿ ಆಗಿದೆ. ಏನಯ್ಯವ ಅಂತದ ಖುಷಿ ವಿಚಾರ ಹೇಳಯ್ಯವ ನಂಗೊಂಚೂರ. ಏನ್ರಿ ಏನ ಅಂತ ನಿಮ್ ತಂಗಿ ಏನ ಖುಷಿ ವಿಚಾರ ಅಂತ ಎಷ್ಟು ಖುಷಿ ಆಗ್ಯಾವ ಏನ್ ಕೇಳ್ರಿ. ಅದಕ್ಕೆ ಅಣ್ಣ ನಿಮ್ಗೊಂದು ಹೊಸ ವಿಚಾರ ಹೇಳಕ್ ಬಂದಿನಿ, ನೀವು ಅದಕ್ಕೆ ನೆನ್ಸ್ಕೊಡ್ಬೇಕಷ್ಟೇ. ತಂಗಿ ನಿನ್ ಮಾತು ಯಾವಾಗ ಮೀರ್ತೀನಿ, ನೀ ಹೇಳ್ದಂಗೆ ಕೇಳ್ತಂತ ಒಪ್ಕೊಂಡ್ಬಿಟ್ಟಿನಿ. ಹೇಳಿ ಏನ್ ಮಾಡ್ಬೇಕು ಹೇಳ. ಈಗ ಅಲ್ಲಿ ನಾ ಬರಕತ್ತಿದ್ನೆ, ಅಲ್ಲಿ ದಾರ್ಯಾಗ ಮಾತಾಡೋದು ಕೇಳಿಸ್ಕೊಂಡೆ. ಅಲ್ಲಿ ಊರ್ ಹೊರಗ ಏನೋ ಒಂದ್ 10 ಎಕರೆ ಹೊಲ ಐತಂತ, ಬಾರಿ ಚಲೋ ಐತಂತ. ಅದ್ರೊಳಗ ಬೆಳಿ ಅಷ್ಟಿದೈತಂತ. ಅವ್ರದೇನ ಪಾಪ ಪರಿಸ್ಥಿತಿ ಏನ ಗಂಭೀರ ಇದ್ದಿದ್ದಕ್ಕ ಅವರು ತುರ್ತ ಮಾರ್ಬೇಕಂತ ನಿಂತಾರಂತ. ಅದಕ್ಕ ಅವ್ರಿಗೆ ನೀನು ರೊಕ್ಕ ಕೊಡ್ತವ್ ಅವ್ರಿಗೂ ಸಹಾಯ ಆಗತ್ತ. ಆಮೇಲೆ ನಿನಗ ಹೊಲ ದುಡಿಮಿಗೆ ಒಂದ್ ಹೊಲ ಆಗತ್ತ. 10 ಎಕರೆ ಹೊಲನ ಬಂಗಾರಂತ ಭೂಮಿ. ನಾನು ಹೋಗಿ ನೋಡ್ಕೊಂಡ್ ಬಂದೆ. ನೋಡು ಸುಮ್ಮನೆ ಹಾಕಿ ಬಂದ್ರೆ ಬೆಳೆ ಬರುತ್ತ, ಅಷ್ಟು ಚಲೋ ಭೂಮಿ ಅಣ್ಣ. ಹೋಗಿ ರೊಕ್ಕದವಲ್ಲ ಹೋಗಿ ಕೊಟ್ಟು ತಗೊಂಡ್ ಬಂದ್ಬಿಡು. ಹಾ ಅಲ್ಲವಾ ಅವ್ ಬ್ಯಾಡವಾ, ರೊಕ್ಕ ನಿನಗ ನಿಮ್ಮ ಅಪ್ಪ ಅವರೆಲ್ಲ ಇಟ್ಟದು ಬ್ಯಾಡವಾ, ನನ್ ಮಾತು ಕೇಳ್ತಂಗ್ಯವ. ನನ್ನ ಮಾತು ನೀ ಕೇಳು ಅಣ್ಣ. ಬಂಗಾರದಂತ ಹೊಲ ಅಣ್ಣ, ಬಿಡಬೇಡಣ್ಣ, ಬಿಟ್ರೆ ಮತ್ತೆ ಸಿಗಂಗಿಲ್ಲ. ಅದ್ರೊಳಗ ನೀನು ಬೆಳೆದಂದ್ರೆ ಈ ರೊಕ್ಕ ಎಲ್ಲ ಒಂದ ವರ್ಷದಾಗ ಬೆಳಿತೀನಿ ನೀನು. ಹಂಗೈತಿ ಅಣ್ಣ, ಬ್ಯಾಡನ್ ಬೇಡಣ್ಣ. ನನಗೆ ನೀ ವಯಸ್ಸಿಗೈತೆ, ನನ್ನ ವಯಸ್ಸು ಮೀರಕತ್ತೈತೆ. ನನಗೆ ನೀ ಮದುವೆ ಬಂದು ನಿಂತೇನೆ ನಾನು. ಇಲ್ಲ ಇನ್ನ ಬೇಕಾದಷ್ಟು ದಿನ ಅದು ಅದ್ರೊಳಗ ನೀನ್ ಬೆಳಿ ತೆಗೆದ್ರೆ ಬೇಕಾದಂಗ ನೀನ್ ಬೇಕಾದಷ್ಟು ರೊಕ್ಕ ಮಾಡ್ಬೋದು ಅಣ್ಣ. ಹ್ಞೂ ಅಣ್ಣ, ನನ್ನ ಮಾತು ಕೇಳಣ್ಣ. ಬಾಣ ಬಡ ಬಡ ಹೋಗು, ಅವ್ರಿಗೆ ಕೊಟ್ಟು. ಅವ್ರಿಗೂ ಈಗ ತುರ್ತಿಗೆ ಅಷ್ಟು ರೊಕ್ಕ ಬೇಕಾಯೋ ಪಾಪ. ಅವ್ನಾಗ ಏನ್ ಪರಿಸ್ಥಿತಿ ಗಂಭೀರ ಆಯ್ತು ಏನೋ ಗೊತ್ತಿಲ್ಲ. ಅರ್ಜೆಂಟ್ ಮಾರಾಕತ್ತಾರಂತ ಅವ್ರು. ಅದಕ್ಕೆ ಅವ್ರಿಗೂ ಸಹಾಯದಂಗ ಆಗತ್ತಿಲ್ಲ. ಅವ್ರಿಗೂ ಕೈ ತುಂಬ ರೊಕ್ಕ ಬಂದ್ರೆ ಮಾರಿದ್ರೆ ಅವ್ರಿಗೆ ಏನ್ ಕಷ್ಟಕ್ಕಾಗತ್ತೆ, ಹಂಗ ನಮ್ ಕಷ್ಟಕ್ಕ ಭೂಮಿ ಆಗತ್ತೆ. ನೀನ್ ನಾಳೆಯಿಂದ ನೀನು ಅವ್ರ ಹೊಲದಾಗ ಕೂಲಿ ಮಾಡಕ್ಕೆ, ಅವ್ರ ಹೊಲದಾಗ ಕೆಲಸ ಕೇಳ್ಕೊಂಡು ಬೇಡ್ಕೊಂಡು ಹೋಗೋ ಪರಿಸ್ಥಿತಿನ ಬರಂಗಿಲ್ಲ. ನಿನ್ನ ಸ್ವಂತ ಹೊಲದಾಗ ನೀನೇ ದುಡಿಬಹುದು ಬೇಕಾದಂಗ. ಇನ್ ಯಾರು ಹಂಗೂ ಬೇಡ ನಿನಗ ಅಣ್ಣ. ಹೋಗಣ್ಣ, ಆರಾಮ್ ದುಡ್ಕೊಂಡು ತಿನ್ಕೊಂಡು ಹೊಲದಾಗ ಮಸ್ತ್ ನಮ್ ಬೆಳಿ ನಾವು ತಕೊಂಡು ನಾವು ರಾಜರೋಷವಾಗಿರ್ಬೋದಲ್ಲ ಅಣ್ಣ. ಅಣ್ಣ ನನ್ನ ಮಾತು ಕೇಳಣ್ಣ ಪ್ಲೀಸ್ ಅಣ್ಣ. ಹೋಗಿ ಆ ಪಾಣಿಗಿನಿ ಎಲ್ಲ ನೋಡ್ಕೊಂಡು ಖರೀದಿ ಮಾಡ್ಕೊಂಡು ಬಾ ಅಣ್ಣ. ಅದಕ್ಕೆ ಹೇಳು ನೀನರ. ರೀ ರಾಣಿ ಏನ ಹೇಳು, ನಮ್ಮ ಒಳ್ಳೇದಕ್ಕೆ ಹೇಳಕತ್ತಾರ. ಆಕಿ ಆಸೆ ಪಟ್ಟಂಗ ಮಾಡ್ರಿ. ಹೊಲದಾಗ ಬೇಸ್ ಕಷ್ಟಪಟ್ಟು ಇಬ್ರು ದುಡಿಯೋಣಂತ. ದುಡಿದು ಆಕಿ ರಾಣಿ ಮದುವೆನ ಚಂದಾಗಿ ಮಾಡೋಣ. ಅದ ರೊಕ್ಕ ಕೂಸಿಟ್ಟು ಎಷ್ಟು ಬರುತ್ತೋ ಗೊತ್ತಿಲ್ಲ. ಹೊಲದಾಗ ಎಷ್ಟರ ಬರ್ಲಿ, ನಮ್ಗೆ ಎಷ್ಟು ಖರ್ಚಾಗತ್ತೆ ಅಷ್ಟು ಖರ್ಚು ಮಾಡ್ಕೊಂಡು ಉಳ್ಕದಂಗ ಹಿಂದಕ್ಕೆ ತೆಗೆದಿಟ್ಟು ಆಕಿ ರಾಣಿ ಮದುವೆನ ಅವ್ರಪ್ಪ ಹೆಂಗ ಮಾಡ್ತಿದಲ್ಲ ಹಂಗ ನಾವು ಆ ಸ್ಥಾನ ನಿಂತ್ಕೊಂಡು ಅದಕ್ಕಿಂತ ಹೆಚ್ಚು ಮಾಡೋಣ ಅಂತ. ಹೋಗ್ರಿ, ಆಸೆ ಪಡಾಕತ್ತಾಳ. ಒಂದ್ ಒಳ್ಳೇದೇನೋ ಒಂದು ಆಗ್ಲಿ ನಡ್ರಿ, ಹೋಗ್ರಿ ಖರೀದಿ ಮಾಡ್ಕೊಂಬ ಹೋಗ್ರಿ, ತಗೊಂಡ್ ಹೋಗ್ರಿ ರೊಕ್ಕನ. ತಂಗ್ಯವ ನೀನ ಬಾ, ನಿನ್ ಕೈಯಾರೆ ಅದ್ ಖರೀದಿ ಮಾಡು. ನಿನ್ನ ಹೆಸರಲ್ಲೇನ ಖರೀದಿ ಮಾಡು. ಬಾ ತಂಗ್ಯವ, ನಿನ್ನ ಮುಂದೆ ನಿಂತೆಲ್ಲ ಮಾಡ್ಬಾ ಬಾ. ಅಣ್ಣ ನಾನ್ ಮಾತ್ರ ಬರಲ್ಲ, ನನ್ ಕರಿಬೇಡ. ನಾನು ಇನ್ನ ಸಣ್ಣಕ್ಕಾಗೇ ಇರ್ತೀನಿ. ನೀನು ನನಗೆ ದೊಡ್ಡತ. ನೀನ್ ಹೋಗು, ನೀನೇನ್ ನೋಡು ಗಂಡ್ಮಕ್ಳದೈತಿ ಅಂತ ಅವ್ ಏನೇನ್ ನೋಡಿ ಎಲ್ಲ ಕಾಗದ ಪತ್ರ ಎಲ್ಲ ಮಾಡ್ಕೊಂಡು ಖರೀದಿ ಮಾಡ್ಕೊಂಡು ತೊಂಬ. ಇವತ್ತು ಚಲೋ ಐತಣ್ಣ ಅಮಾಸಿ. ಆಮೇಲೆ ಲಕ್ಷ್ಮೀ ಬರೋ ದಿವಸ ಸೋಮವಾರ, ಶಿವನ ಆಶೀರ್ವಾದ, ಲಕ್ಷ್ಮೀ ಆಶೀರ್ವಾದ. ಅಮಾಸಿ ದಿವಸ ಲಕ್ಷ್ಮೀ ಆಶೀರ್ವಾದ ಆಗತ್ತ ಅಣ್ಣ. ಇವತ್ತು ಚಲೋ ದಿವಸ ಐತೆ, ನಾವು ಹೋಗಣ್ಣ. ಹೋಗು ಖರೀದಿ ಮಾಡ್ಕೊಂಡ ಬಂದ್ಬಿಡಣ್ಣ. ಆತವ, ನೀನ್ ಇಷ್ಟು ಖುಷಿ ಪಟ್ಟು ಹೇಳತ್ತಿ ಅಂದ್ರೆ ಆತ. ನೀ ಹೇಳ್ದಂಗ ಆಗ್ಲಿ, ತಗೊಂಡೋಗಿ ಖರೀದಿ ಮಾಡ್ಕೊಂಡ್ ಬರ್ತೀನಿ. ಎಲ್ಲದ ಕೇಳ್ತೀನಿ ತಗೋ, ಯಾರ್ದಂತಂದ್ರೆ ನಮಗೇನ್ ತಗೋ. ಅದಕ್ಕಮ್ಮ ನಡಿ, ಜಲ್ದಿ ಎಡಿ ಮನೆ ಹೋಗ ನಡಿ. ಏನಾದ್ರೂ ಸಿಹಿ ಮಾಡೋಣ ಇವತ್ತು. ಅಣ್ಣ ಬರೋಷ್ಟೊತ್ತಿಗೆ ಒಂಥರ ಎಲ್ಲ ಖುಷಿಯಾಗಿ ಹಬ್ಬದಡಿಗೆ ಇರುತ್ತಲ್ಲ ಆ ತರ ಮಾಡೋಣ ಅಂತ. ಇನ್ಮೇಲೆ ನಮ್ಗೆ ಕಷ್ಟನ ಬೇಡ, ಬರೀ ಇನ್ಮ್ಯಾಗ ಸುಖ ಸಂತೋಷ ಇರಂತದೇ ದಿನಗಳು ಬರಲಿ. ಇನ್ಮೇಲೆ ಯಾವಾಗ್ಲೂ ಹಿಂಗ ಖುಷಿ ಅಂತ ಇರೋಣಂತ. ನಡಿ, ಬಾಯಿ ಸಿಹಿ ಮಾಡ್ಕೊಳಕ್ಕೆ ಸ್ವೀಟ್ ಮಾಡೋಣ ಅಂತ. ನಡಿ ಅದಕ್ಕೆ ಹೋಗ ನಡಿ ಜಲ್ದಿ. ಯವ್ವ ನೀ ಬಂದ್ಮೇಲೆ ನಮ್ಮ ಮನೆಗೆ ಏನೋ ಒಂಥರ ಲಕ್ಷ್ಮಿನ ಕಾಲಿಟ್ಟಂಗಾಗೈತಿ. ಎಲ್ಲ ಕತ್ಲ ಕಳೆದ ಬೆಳಕು ಬರುತ್ತಲ್ಲ ಹಂಗ ಆಗತೈತಿ. ಎಷ್ಟು ಕಷ್ಟ ಎಷ್ಟು ನೋವು ನಮ್ಮ ಜೀವನನೇ ಮುಗಿತನ್ನೋ ಒಂದು ಹೊತ್ನಾಗ ನೀ ಬಂದು ನಮ್ಮ ಜೀವನದಾಗ ಸಂತೋಷ ಅನ್ನೋದನ್ನ ತುಂಬಿದವ. ನೀನ್ ಯಾರ ಹೆತ್ ಮಗಳ ಗೊತ್ತಿಲ್ಲ, ನಮ್ಮ ಪಾಲಿ ನಿಜವಾಗೂ ನೀನ ನನ್ನ ಮಗಳವ. ಬಾ ಹೋಗಂಬ. ಅಲ್ಲಲ್ಲಿ ಯಾರು ಬರ್ಲಿಲ್ಲಲ್ಲೇ ಹೊಲ ಖರೀದಿ ಮಾಡಕ. ನಮ್ದು ನೋಡಿದ್ರ ಭಾರಿ ತುರ್ತು ರೊಕ್ಕ ಬೇಕಾಗ್ಯಾವು. ನನ್ನ ಹೆಂಡತಿಗೆ ಆಪರೇಷನ್ ಮಾಡಿಸ್ಬೇಕು. ಡಾಕ್ಟರ್ ಬರೋಬ್ಬರಿ 10 ಲಕ್ಷ ರೂಪಾಯಿ ಖರ್ಚಾಗತ್ತೆ ಅಂದಾರ. ಆಕಿ ಜೀವ ಉಳಿಸ್ಕೋಬೇಕು. ನಾನು ಹೊಲ ಹೋದ್ರೂ ಚಿಂತಿಲ್ಲ, ನನಗೆ ನನ್ನ ಹೆಂಡತಿ ಮುಖ್ಯ ಅಂತಂದು ಅದಕ್ಕೆ ಇದನ್ನ ಮಾರಾಕಿಟ್ಟಿನಿ. ಯಾರೊಬ್ರು ಬರೋವಲ್ರಲ್ಲ. ಅಲ್ಲ ಒಮ್ಮಿದ ಮಕ್ಳಿಗೆ 10-20 ಲಕ್ಷ ರೂಪಾಯಿ ಹಿಂಗೆ ಕೊಟ್ಟು ತಗೊಂಡ್ರೆ ಯಾರು ತಗೊಂತಾರೆ? ಆದ್ರೆ ನನ್ನ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗೋಲ್ತು. ಏನ್ ಮಾಡ್ಲಿ? ಯಾರು ಒಬ್ರು ಹೊಲ ನೋಡಕ್ ಬರ್ತಂದ್ರು ಬರವಲ್ರಲ್ಲ. ಸಾವ್ಕಾರ ಕರೆವೈತ್ರಿ. ಅಲ್ರಿ ಒಮ್ಮಿದ ಮಕ್ಳಿಗೆ ನೀವು ನಿಂತು ಬಿಟ್ಟಿಲ್ಲ ರೊಕ್ಕ ಕೊಡು ಹೊಲ ತಗೋ ಅಂದ್ರೆ ಹೆಂಗಾಗತ್ರಿ? ಅದು ಅಷ್ಟು ರೊಕ್ಕ ಅಂದ್ರೆ ಎಲ್ಲಾರು ಹೆಂಗೆ ಇಟ್ಕೊಂಡಿರ್ತಾರ್ರಿ? ತಡ್ರಿ ನೋಡೋಣ. ಅಲ್ಲಿ ಯಾರ ಬರಕತ್ತಾರಲ್ಲ? ಅಯ್ಯ ಬರ್ಮಪ್ಪ ಅಲ್ಲ ಪಕೀರ. ಪಕೀರ ಹೌದ್ರಿ, ಪಕೀರಪ್ಪ. ಜೈಲಿನಾಗಿಂತ್ರ ಬಿಡುಗಡೆ ಬಂದನ್ರಿ. ಇಲ್ಲಿ ಯಾಕೆ ಬರತ್ತಾನಿತ್ತ? ಕೆಲಸ ಕೇಳ್ಕೊಂಡ್ ಬರಕತ್ತಾನ ಏನ ಪಾಪ? ಅಲ್ರಿ ಜೈಲಿಂತ್ರ ಬಂದಂಗಿತ್ರ ಯಾರು ಹೊತ್ತು ಕೆಲಸನ ಕೊಟ್ಟಿಲ್ರಿ. ಆದ್ರೆ ನಿರಪರಾಧಿ ಅಂತ್ರಿ. ಸುಮ್ಮನೆ ಅವತ್ತು ನ್ಯಾಯ ಪಂಚಾಯತಿಯಾಗ ಎಲ್ಲರೂ ನೀವು ಹಂಗ ಮಾಡ್ತಾ ಬಿಡ್ರಿ, ಎಲ್ಲರೂ ಹಂಗ ಮಾಡ್ತಾ ಇದ್ರಿ. ಸಾಕ್ಷಿ ಅಂತ ಏನೂ ಕೇಳಿಲ್ಲ. ಹೆಂಗೋ ಒಂದು ಮಾಡ್ದತ್ ಹೋಗಿ ತಪ್ಪಾಗಿತ್ತು ಅಂತಂದು ಒಪ್ಕೊಂಡು ನಿರಪರಾಧಿಯಾಗಿ ಹೊರ ಬಂದ ನೋಡ್ರಿ ಪಾಪ. ಹೌದ್ಲಿ, ಅದು ನಮ್ಗೆ ಅವತ್ತು ಗೊತ್ತಾಗಲಿಲ್ಲ. ಏನ್ ಮಾಡ್ಬೇಕು? ಎಲ್ಲಿ ಒಂದು ಸಾಕ್ಷಿ ಸಿಗ್ಲಿಲ್ಲ, ಏನ್ ಸಿಗ್ಲಿಲ್ಲ. ನೋಡ್ದಿಲ್ಲ ಹೆಂಗೈತ ಪರಿಸ್ಥಿತಿ ಅಂತಂದು. ತಪ್ಪ ನಿಜ ತಪ್ಪತ್ತಂತ ಕೇಳ್ಬೇಕತ್ತನ. ಅಜ್ಜರ ಆರಾಮದಿರಲ್ರಿ? ಹೂನಪ್ಪ, ನಾನು ಆರಾಮದೀನಿ. ನೀನ್ ಆರಾಮದಿಯ ಅಂದಂಗ ನೀನ್ ನಿರಪರಾಧಿ ಅಂತಂದು ಗೊತ್ತಾತಪ್ಪ. ಅವತ್ತು ಪಂಚಾಯತಿಯಾಗ ಮತ್ತೆ 4 ಮಂದಿ ಹೆಂಗಿರ್ತಾರ ಹಂಗೆ ಮಾತಾಡ್ಬೇಕಾಗತ್ತೆ. ಆಮೇಲೆ ಪಂಚಾಯತಿಗೆ ಎಲ್ಲ ನಿನ್ನ ವಿರುದ್ಧನೇ ಇದ್ವಲ್ಲಪ್ಪ ಸಾಕ್ಷಿಗಳು. ಆಮೇಲೆ ನೋಡ್ದಿಲ್ಲ ಹೆಂಗಿತ್ತ ಆ ಸಂದರ್ಭ. ಹಂಗಾಗಿ ಅವತ್ತು ನಾನು ನಿನ್ಗೇನಾರ ಮನ್ಸಿನ ನೋವು ಮಾತಾಡಿದ್ರೆ ತಪ್ಪ.
ಅಜ್ಜರ ಇನ್ನೇಮ್ಮ ಮಾತಾಡ್ಬೇಡ್ರಿ. ಅಲ್ಲ ನಿಮ್ಮ ಜಾಗದಾಗ ಇದ್ದಿದ್ರೆ ನಾನು ಹಂಗೆ ಮಾಡ್ತಿದ್ನೆ. ಇರ್ಲಿ ಬಿಡ್ರಿ. ಏನಾಯ್ತು? ಆರಾಮದಿರಿ? ಈಗ ನಾನು ಆರಾಮದೀನಿ. ಅಂದಂಗ ನಿಮ್ದು ಹೊಲ ಏನ ಮಾರಾಕಿಟ್ಟಾರ ಅಂತ ಕೇಳಿದೆ, ಅದಕ್ಕೆ ಬಂದ್ರಿ. ಹೌದಪ್ಪ, ಮಾರಾಕಿಟ್ಟಿನಿ. ಆದ್ರೆ ಯಾರು ಬರೋವಲ್ರು ತಮ್ಮ. ಏನ್ ಮಾಡ್ಬೇಕು? ನನ್ನ ಹೆಂಡತಿಗೆ ಅರ್ಜೆಂಟ್ ಆಪರೇಷನ್ ಮಾಡಿಸ್ಬೇಕಂತಪ್ಪ. 10 ಲಕ್ಷ ರೂಪಾಯಿ ಕಟ್ಟೆ ಮುಂದಿನ ಅಂತಾರೆ ಡಾಕ್ಟ್ರು. ಏನ್ ಮಾಡ್ಲಿ, ಕೈಯಾರ ಹೋಗಿಲ್ಲ. ಅದಕ್ಕೆ ಮಾರಾಕಿಟ್ಟಿನಿ. ಯಾರು ಬರ್ತಾರ ಏನೋ ಗೊತ್ತಾಗವಲ್ತು. ಅಂದಂಗ ಎಷ್ಟಕ್ಕೆ ಮಾರ್ಬೇಕಂತ ಮಾಡಿರಿ ಅಜ್ಜರ? ನೋಡಪ್ಪ, ಇದು 10 ಎಕರೆ ಐತಿ ಹೊಲ. 10 ಎಕರೆದಾಗ ನಾನು ಒಂದೊಂದು ಎಕರೆಕ 1,00,000 ರೂಪಾಯಿ ಹಿಂಗೆ ಹೇಳೀನಿ. 10 ಎಕರೆ ಅಂದ್ರೆ 10 ಲಕ್ಷ ರೂಪಾಯಿ. ಈಗ ಅದು ಅಷ್ಟು ಅಕ್ಕಿಗೆ ಆಗುತ್ತೆ. ಮತ್ತೆ ಮುಂದೆ ಏನಾರ ಖರ್ಚು ಬೇಕಂತ ಒಟ್ಟು ಒಂದು 15 ಲಕ್ಷ ರೂಪಾಯಿ ಅಂತಂದು ಅನ್ಕೊಂಡಿನಿ. ಹೆಚ್ಚು ಕಮ್ಮಿ ಎಷ್ಟಾಗುತ್ತೆ ನೋಡ್ಬೇಕು. ಅಲ್ಲ, ನಿರ್ದಿಷ್ಟವಾಗಿ ಎಷ್ಟು ಅಂತಂದು ನಿಮಗೆ ಅನ್ಸುತ್ತೆ? ಏನು ಅದಪ್ಪ, 15 ಲಕ್ಷ ರೂಪಾಯಿ ಅಂತ ಹಿಡ್ಕೊಂಡು ಕುಂದಿರ್ತೀನಿ. ಬಂದಾರ ಗಿರಾಕಿ ನೋಡ್ಬೇಕು ಏನಂತಾರ ಏನ. ಯಾಕ ಫಕೀರ, ಯಾರು ಅದಾರ ನನಗೆ ಪರಿಚಯದಾರ ಇದ್ರ ಹೇಳಯ್ಯಪ್ಪ. ಪಾಪ ಅವ್ರಿಗೆ ಅರ್ಜೆಂಟ್ ರೊಕ್ಕ ಬೇಕು. ಅವ್ರ ಏಂತಿ ಸಾವು ಬದುಕಿ ನಡುವ ಓಡಾಡಕತ್ತಾಳ. ಕೊಟ್ರೆ ಭಾಳ ಸಹಾಯ ಆಗತ್ತೆ ಅವ್ರಿಗೆ ಅಂತ ಯಾರು ಇದ್ರ ಹೇಳಯ್ಯಪ್ಪ. ಒಟ್ಟು ಪುಣ್ಯ ಬರುತ್ತೆ. ಅಲ್ಲ, ಅವ್ರ ಯಾಕ್ರಿ? ನಾನೇ ತಗೋತೀನಿ. ನೀವು ಹೇಳಿದಷ್ಟಕ್ಕೆ ಕೊಟ್ಟು ತಗೋತೀನಿ ತಗೋರಿ. ಪಾಪ ನಿಮ್ಗೆ ಕಷ್ಟ ಅಂತೀರಿ. ನಿಮ್ಮ ಕಷ್ಟಕ್ಕೆ ನನ್ನ ಒಂದಿಷ್ಟು ಆಸರೆ ಆಗುತ್ತೆ. ನಾನೇನು ಹೆಚ್ಚು ಕಮ್ಮಿ ಜಿಕ್ಕೇರಿ ಮಾಡಲ್ಲ ತಗೋರಿ. ನಿಮ್ಗೆ 15 ಲಕ್ಷ ರೂಪಾಯಿನ ಕೊಟ್ಟು ತಗೋತೀನಿ. ಫಕೀರಪ್ಪ, ಏನ್ ಹೇಳಕತ್ತೀನಿ ನೀನು? ಅಲ್ಲೋ, ನಿನ್ನಂತಲ್ಲಿ 15 ಲಕ್ಷ ರೂಪಾಯಿ ಎಲ್ಲಿಂದ ಬಂದು? ಅಯ್ಯ, ನೀನಿಲ್ಲೋಡು, ತಮಾಷೆ ಮಾಡ್ಬಿಡಪ್ಪ. ಕಷ್ಟದ ಪರಿಸ್ಥಿತಿ ಒಳಗದೀವಿ ನಾವು. ಇಂಥ ಹೊತ್ತಿನಾಗ ತಮಾಷೆ ಮಾಡಕ ಅಲ್ಲ, ನನ್ನ ಕೂಡ ತಮಾಷೆ ಮಾಡಷ್ಟು ನಿನ್ನ ವಯಸ್ಸೇನು ನನ್ನ ವಯಸ್ಸೇನು? ಇಂಥವೆಲ್ಲ ಮಾಡ್ಬಾರ್ದು ನೋಡಪ್ಪ. ನನಗೆ ಇಷ್ಟ ಆಗಂಗಿಲ್ಲ ನೋಡು. ಅಲ್ಲೇ ಫಕೀರ, ನಾನು ನೀನು ಇಬ್ರು ಇನ್ನೊಬ್ರು ಹೊಲ್ದಾಗ ಕೂಲಿ ಮಾಡಂತವ್ರು. ನಮ್ಮಂತೆಕ ಹೆಚ್ಚು ಕಮ್ಮಿ ಅಂದ್ರೆ ಇವತ್ತಿನ ಊಟಕ್ಕೆ ಆಗಷ್ಟು ಅಷ್ಟೇ ರೊಕ್ಕ ಇರುತ್ತೆ ಬಿಟ್ರೆ ಇನ್ನೊಂದಿಷ್ಟು ಇರಂಗಿಲ್ಲ. ಹೆಚ್ಚು ಕಮ್ಮಿ ನಮ್ಮ ಹೆಣ್ಣು ಮಕ್ಕಳು ಮನೆ ಸಾಯ್ತಾರ ಅಂದ್ರೆ ತೋರ್ಸಕ್ ರೊಕ್ಕ ಇರಂಗಿಲ್ಲ. ಅಂತದು 15 ಲಕ್ಷ ರೂಪಾಯಿ ನಿಂತು ಬಿಟ್ಟಿಕ್ಲೆ ಕೊಟ್ಟು 10 ಎಕರೆ ಹೊಲ ಖರೀದಿ ಮಾಡಕ್ಕೆ ನಿನ್ನಂತಲ್ಲಿ ಎಲ್ಲಿಂದ ಬರ್ತಲ್ಲಿ ರೊಕ್ಕ? ಅಲ್ಲ, ತಮಾಷೆ ಮಾಡಕ್ಕೂ ಒಂದು ಇತಿಮಿತಿ ಅಂತ ಇರ್ಬೇಕು. ಮಾಡ್ಬಿಡಪ್ಪ, ಹಂಗೆ ಮಾಡ್ಬಿಡ. ಅವ್ರ ಪರಿಸ್ಥಿತಿ ಮೇಲೆ ಗಂಭೀರ ಐತಿ. ಅಜ್ಜರ, ಇಲ್ರಿ, ನಾ ತಮಾಷೆ ಮಾಡಕತ್ತಿಲ್ಲ. ನಿಜವಾಗೂ ಕೊಡ್ತೀನಿ. ನಿಮ್ಗೆ 15 ಲಕ್ಷ ರೂಪಾಯಿ ಕೊಡ್ತೀನಿ. ಜಿಕೇರಿ ಅಲ್ರಿ. ಈಗ ಮಾತಿ ಕುಂತಾಗ ಈಗ ಬೇರೆ ಯಾರಾದ್ರ 10 ಲಕ್ಷ, 1 ಎಕರೆಗೆ 1 ಎಕರೆ 1 ಲಕ್ಷ ಆದ್ರೆ 10 ಎಕರೆಗೆ 10 ಲಕ್ಷ ಅಂತಂದು ಇನ್ನೂ ಹೆಚ್ಚು ಕಮ್ಮಿ ಒಳ್ಳೆ ಅಂತಾರೆ. ಆಮೇಲೆ ಹೆಚ್ಚು ಕಮ್ಮಿ ನೀವು ಅವರು ಹೇಳ್ದಾಡಿದ್ರೆ 12 ಲಕ್ಷ ಇಲ್ಲ 11 ಲಕ್ಷಕ್ಕೆ ಬರ್ಬೋದು. ನಾನು 15 ಲಕ್ಷನೂ ಕೊಟ್ಟು ನಿಮ್ಗೆ ಸಹಾಯ ಆಗಲಿ ಅಂತ ಅಷ್ಟು ಕೊಟ್ಟು ತೊಗೊಳತ್ತೀನಲ್ರಿ. ಅಲ್ಲ, ಮತ್ತೆ ಇದಕ್ಕೆ ಯಾಕೆ ಹಿಂಗಂತೀರಿ ನೀವು? ಅಲ್ಲೇ ಲಾಟ್ರಿ ಗಿಟ್ರಿ ಹೊಡಿತಾನ ಮತ್ತೇನ? ಇಲ್ಲಾಂದ್ರೆ ಎಲ್ಲರ ದರೋಡಿ ಗಿರೋಡಿ ಮಾಡ್ಕೊಂಬಂದು ಏನ್ಲೇ? ಇಲ್ಲಪ್ಪ, ಅಂಥವು ಯಾವೂ ಇಲ್ಲ. ನಮ್ಮ ಮನೆಗೆ ಲಕ್ಷ್ಮಿ ಬಂದಂಗ ನಮ್ಮ ತಂಗಿ ಒಬ್ಬಿಕಿನಂಗೆ ಅದಾಳ. ಅಕ್ಕಿ ರೊಕ್ಕ ಕೊಟ್ಟು ಹೊಲ ತಗೋ ಎಣ್ಣ, ಇದ್ರಲಿಂದ ನಿನ್ನ ಮುಂದೆ ಜೀವನ ಒಳ್ಳೇದಾಗ್ಲಿ ಅಂತಂದು ರೊಕ್ಕ ಕೊಟ್ಟಾಳ. ಅದಕ್ಕೆ ಅಕ್ಕಿ ರೊಕ್ಕದಾಗ ತಗೊಳಕತ್ತೀನಿ ಅಷ್ಟೇ. ಓ ಹೌದಾ? ಹಂಗಾದ್ರೆ ಚಲೋ ಆತಪ್ಪ. ಅಲ್ಲ ಫಕೀರ, ನೀವಿಬ್ರ ಅಣ್ಣ ತಮ್ಮಗಳಲ್ಲ. ನಿಮ್ಮ ತಮ್ಮ ಅಷ್ಟು ಆಸ್ತಿ ಕಸ್ಕೊಂಡು ನಿನ್ನ ಬೀದಿ ಕರೆ ಮಾಡಿ ಹೋದ್ನಪ್ಪ. ತಂಗಿ ಬಂಗಿ ಇದ್ದಂಗಿಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಎಲ್ಲಿಂದ ಉಟ್ಕೊಂಡ್ಲ ತಂಗಿ ಈಗ ನಿನಗ? ಅದೆಲ್ಲ ದೊಡ್ಡ ಕತೆ ಐತಪ್ಪ. ನಮ್ಗೆ ಗೊತ್ತಿದ್ದವ್ರ ಸಂಬಂಧಿಕರು ಹುಡುಗಿ, ನಮ್ಗೆ ಅವ್ರದ್ದು ದೂರದ ಸಂಬಂಧ ಹಂಗೆ. ಅದಕ್ಕೆ ಹಾಕಿ ನನ್ನ ಕಷ್ಟಕ್ಕೆ ಆಗ್ಯಾಳ ಈಗ. ಮತ್ತೆ ಅದಕ್ಕೆ ತೊಗೊಳಕ್ ಬಂದೀನಿ ನೋಡು. ಈಗ ಹೆಂಗೆ ಕೊಡ್ತೀರಿ? ಇಲ್ಲ ಇಷ್ಟೆಲ್ಲ ಮಾತಾಡಕತ್ತೀರಿ, ಮತ್ತೆ ಕೊಡ್ಲಿಲ್ಲ ಅಂದ್ರೆ ಬಿಡಪ್ಪ, ನಾವೆಲ್ಲರೂ ಬೇರೆ ತಗೋತೀವಿ. ಅಲ್ಲ ಫಕೀರಪ್ಪ, ಯಪ್ಪ ನಾನು ಯಾಕೆ ಹಂಗನ್ಲಪ್ಪ? ನನ್ನ ಕಷ್ಟಕ್ಕೆ ನೀನು ಬಂದು ಆಶ್ರಯ ಆಕತ್ತಿದ್ದಿ. ಅದು ಕೇಳ್ದೆ ಜಿಕ್ಕೇರಿ ಮಾಡ್ಲಾರ್ದಂಗೆ ಕೊಡಕತ್ತಿ ನನ್ಗೆ ಆಶ್ರಯ ಆಗಲಿ ಅಂತೀವಿ. ಆದ್ರೆ ನಾನು ನಿನಗೆ ಪಂಚಾಯತಿ ಮಾತಾಡಿದ ಮಾತು ಅದೆಲ್ಲ ನೋಡಿದ್ರೆ ನೀನು ನನಗೆ ಒಳ್ಳೆ ನೋಡ್ಬಾರ್ದು. ಆದರೂ ನನ್ನ ಏನ್ ಇಷ್ಟದಲ್ಲ, ಮತ್ತೆ ನಿಮ್ಗೆ ಇರ್ಲಿ ಅಂತ ಸಹಾಯ ಮಾಡಕತ್ತಿದ್ದಿ. ನಿನ್ನ ದೊಡ್ಡ ಗುಣಕ್ಕೆ ನಾವು ಏನಲ್ಲಪ್ಪ, ನಿನಗ ನನ್ನ ಕೈ ಎತ್ತಿ ಮುಗಿಬೇಕು. ನಾನು ತಪ್ಪಾಗೈತಪ್ಪ ಅವತ್ತಿನ ಮಾತಾಡಿದ್ದು. ಆಮೇಲೆ ಇವತ್ತು ನೀನು ನನ್ನ ಸಹಾಯ ಮಾಡಕತ್ತಿದ್ದು ನನ್ನ ಪಾಲಿ ನೀ ದೇವರೇ ಬಂದಂಗಪ್ಪ. ನಿಜವಾಗೂ ನಾನು ತಪ್ಪಾಗಿ ಕ್ಷಮಿಸು. ಆಯ್ತು, ಯಾವಾಗ ಇದನ್ನ ಇಟ್ಕೊಳ್ಳೋಣ? ಅಜ್ಜರ, ನಮ್ಮ ತಂಗಿ ಹೇಳಿ ಇವತ್ತು ಒಳ್ಳೆ ದಿವಸ ಐತಿ, ಚಲೋ ಐತಿ, ರೊಕ್ಕ ಕೊಟ್ಟು ಖರೀದಿ ಪತ್ರ ತೊಗೊಂಡ ಮನೆಗೆ ಬಾ ಅಂತ ಹೇಳ. ನೀವು ಅಂದ್ರೆ ಹೋಗ್ಬಿಡಂದ್ರಿ ಪಂಚಾಯತಿಗೆ ಹೋಗಿ ಅದೇನನ್ನು ಮುಗಿಸ್ಕೊಂಡು ರೊಕ್ಕ ಕೊಡ್ತೀನಿ ನೋಡ್ರಿ. ಮತ್ತೆ ನೀವು ಮನೆಗೆ ಬಂದು ಕೊಡ್ತೀನಿ. 10 ಲಕ್ಷ ರೂಪಾಯಿ ಎಲ್ಲಿ ಬೇಕಲ್ಲಿ ಕೊಡೋದು ಬೇಸಲ್ಲ. ಮನೆಗೆ ಬರ್ತೀನಿ, ಪಂಚಾಯತಿಗೆಲ್ಲ ಕಾಗದ ಪತ್ರ ಅವನ್ನೆಲ್ಲ ಸಹಿ ಮುಗಿಸ್ಕೊಂಡು ತೊಗೊಂಡು ಹೋಗ್ತೀನಿ. ನಡೆಯಪ್ಪ, ಹಂಗಿದ್ರೆ ಪಂಚಾಯತಿಗೆ ಹೋಗೋಣ. ಕಾಗದ ಪತ್ರ ಅವನ್ನೆಲ್ಲ ನಾನು ಸಹಿ ಮಾಡಿ ಅವು ಏನಾದ್ರು ಎಲ್ಲ ಪ್ರೊಸೀಜರ್ ಮಾಡಿ ನಿನಗೆ ಎಲ್ಲ ಪಾಣಿ ಸಮೇತ ಎಲ್ಲವೂ ನಿನಗೆ ಕೊಡ್ತೀನಿ. ನಡಿ. ಅಜ್ಜರ, ನೀವು ನಡ್ರಿ ಪಂಚಾಯತಿ ನಡ್ರಿ. ನಾ ಹಂಗೆ ರೊಕ್ಕ ತೊಗೊಂಡು ಬರ್ತೀನಿ. ಅವ್ನು ಇದನ್ನ ಅಲ್ಲೇ ಮುಗಿಸ್ಕೊಂಡ್ಬಿಡೋಣ. ಪಂಚಾಯತಿಗೆ ಬೇಡ, ಫಸ್ಟು ನಿಮ್ಮ ಮನೆಗೆ ಬರ್ತೀನಿ. ರೊಕ್ಕ ಕೊಟ್ಟು ಇಬ್ರು ಸೇರಿ ಪಂಚಾಯತಿಗೆ ಹೋಗಿ ಕಾಗದ ಪತ್ರ ಎಲ್ಲ ತೊಗೊಂಬರೋಣಂತೆ. ಆಯ್ತು ನಡೆಯಪ್ಪ. ಹನುಮೆ, ಏನ್ಲಾ ಇತ್ತ ಬಂದ್ಬಿಟ್ಟಿ? ಅಮರ, ಒಂದು ಸುದ್ದಿ ಹೇಳ್ಬೇಕಾಗಿತ್ರಿ, ಅದಕ್ಕೆ ಬಂದೆ. ಏನ್ಲಾ ಅಂತದ? ಅಮರ, ನೀವು ಖುಷಿ ಪಡೋ ವಿಚಾರ ರೀ. ನಿಮ್ ದೊಡ್ಡ ಮಗ ಅದನ್ನಲ್ರಿ, ಅದ ಫಕೀರಪ್ಪ. ಅಯ್ಯೋ, ಇವತ್ತು 10 ಎಕರೆ ಹೊಲ ಖರೀದಿ ಮಾಡಿದ್ರಿ. ನಿಂತು ಬಿಟ್ಟಿಕ್ಕಿಲೆ. ಏನ್ ಹೇಳಕತ್ತಿಲ್ಲ ನೀನು? ನಿಂತು ಬಿಟ್ಟಿಕ್ಕಿಲ್ಲ 10 ಎಕರೆ ಹೊಲ ಖರೀದಿ ಮಾಡದ್ನ? ಅಲ್ಲ, ರೊಕ್ಕ ಎಲ್ಲಿಂದ ಬಂದ್ಬಿಟ್ಟದ? ಅಲ್ಲ, ಎಲ್ಲಾರ ಸಾಲ ಗಿಲ ಮಾಡಿದ್ದಾನೆ? ಸಾಲ ಮಾಡಕ 10 ಎಕರೆ ತಗೋ ಅಷ್ಟು ರೊಕ್ಕ ಯಾರು ಕೊಡ್ತಾರ ಅತ್ತದ? ಅಲ್ಲಲ್ಲ, 10 ಎಕರೆ ಹೊಲಕ್ಕ ಎಷ್ಟು ರೊಕ್ಕ? ಅಯ್ಯ, 10 ಎಕರೆ ಹೊಲಕ್ಕ
15 ಲಕ್ಷ ರೂಪಾಯಿ ರೀ. ಒಂದೊಂದ್ ಎಕರೆಗೆ 1,00,000 ರೂಪಾಯಿ ಹೇಳಿದ್ರೆ ಅವ್ರದ್ದು ಹೆಂಡತಿ ಆಪರೇಷನ್ ಇರೋದಕ್ಕೆ ಸ್ವಲ್ಪ 15 ಲಕ್ಷ ರೂಪಾಯಿಗೆ 10 ಎಕರೆ ಮಾರಕ್ಕೆ ಚಲೋ ಭೀಮಲ್ರಿ. ಅದಕ್ಕೆ ಅವರು 15 ಲಕ್ಷ ರೂಪಾಯಿ ಇದು ಮಾಡಿದ್ರಿ. ಜಿಕೇರಿ ಮಾಡಿದ್ರೆ 10ಕ್ಕೆ ಹೋಗಿತ್ರಿ, ಇಲ್ಲ 11 ಅಬಾಬ ಅಂದ್ರೆ ಹೋಗಿತ್ರಿ. ಆದ್ರ ನಿಮ್ಮ ಮಗ ಅದನ್ನಲ್ರಿ, ಬ್ಯಾಡ್ರಿ ನಿಮ್ ದಿನ ಕಷ್ಟ ಐತಿ ಇರುವಲ್ ತಕ 15 ಅಂತಂದು ಇಟ್ಕೊಂಡ್ ಕುಂತಲ್ ಮನಸ್ನಾಗ 15 ಆಗ್ಲಿ 15 ಕೊಟ್ಟು ತಗೊಂಡ್ ಹೋಗ್ತೀನಿ ಅಂತೇಳಿ 15 ಲಕ್ಷ ರೂಪಾಯಿ ಕೊಟ್ಟು 10 ಎಕರೆ ಇವತ್ತು ಖರೀದಿ ಮಾಡಿ ನೋಡ್ರಿ. ಚಲೋ ದಿವಸ ಐತೆ ಅಂತಂದು ಎಲ್ಲ ನಿಂತು ಪಟಿಕೆಲ್ಲ ಕಾಗದ ಪತ್ರ ಎಲ್ಲ ಮಾಡಿ ನಿಂತು ಪಟಿಕೆಲ್ಲ ಆಗೋ ರೊಕ್ಕ ಎಲ್ಲ ಅವ್ರ ಕೈಯಾಗಿಟ್ಟು ಎಲ್ಲ ತನ್ನ ಹೆಸರು ಮಾಡ್ಕೊಂಡು ಹೋದ್ ನೋಡ್ರಿ ಇವತ್ತು. ಹಾ 15 ಲಕ್ಷ ಎಲ್ಲಿಂದ ಬಂತ್ಲಾತಗ? ಎಲ್ಲರ ಕಳುಗಳು ಮಾಡಕ್ ಹೋಗಿದ್ನ ಏನ? ಎಲ್ಲ ದರೋಡೆ ಮಾಡಕ ಹೋಗಿದ್ನ ಅನ್ಸತ್ತಿತ್ತ. ಇಲ್ಲ ಅಂದ್ರೆ ಇಲ್ಲಿಂದ ಬರ್ಬೇಕು 15 ಲಕ್ಷ. ಹೆಂಗೂ ಜೈಲ್ಗೆ ಹೋಗಿ ಬಂದ್ಬಿಟ್ಟಿನಿ, ಧೈರ್ಯ ಬಂದ್ಬಿಟ್ಟಿರ್ತೈತಿ ಈಗ ಆತಗ. ಜೈಲ್ ಅಂದ್ರೆ ಇಷ್ಟ ಅಂತೇಳಿ ಅದಕ್ಕೆ ಕಳು ಮಾಡ್ಯಾರ. ಹೊಲ ತಗೊಂಡ್ ಹೆಂಡ್ರ ಮಕ್ಳ ಜೀವನಕ್ಕೆ ಕುಪ್ಪಿದ ಆಗ್ಲಿ, ಒಂದ್ ವೇಳೆ ಹಿಡ್ಕೊಂಡು ಹೋದ್ರು ಹೆಂಡತಿ ಮಕ್ಳು ದುಡ್ಕೊಂಡ್ ತಿನ್ನಕ 10 ಎಕರೆ ಹೊಲ ಇರುತ್ತಂತೇಳಿ ಧೈರ್ಯ ಮಾಡಿದಂಗ ಅದನ. ಹೌದೌದ್ರಿ ಅತ್ತೀರ, ಹಂಗ ಮಾಡಿರ್ಬೋದ್ರಿ. ಇಲ್ಲ ಬೇ ಅಮ್ಮ, ಅದ್ ಯಾರ ಅವ್ರ ಮನೆಗೆ ಯಾರ ಬಂದಾರಂತ, ಅವ್ರ ಸಂಬಂಧಿಕರು ಯಾರ ಅಂದ್ ಒಟ್ಟು ಗೊತ್ತಾಗಲಿಲ್ಲ ನಂಗ. ಅವರು ಇದು ರೊಕ್ಕ ಕೊಟ್ರಂತ ನಿನಗ ಸಹಾಯ ಆಗ್ಲಿ ತಗೋ ಅಂತಂದು. ಅದಕ್ಕೆ ತಗೊಂಬಂದಿರ್ಕೊಂಡ ಯಾ ಕಳುವು ಪಳುವು ಏನಿಲ್ಲ. ನಾವು ಹಂಗ ಅನ್ಕೊಂಡಿದ್ವಿ ಎಲ್ಲ ಈ ಮಗಳು ಆಟನ ಹೊಡಿತಂತಂದು. ಆದ್ರೆ ಇಲ್ಲ, ಅವ್ರು ಕೊಟ್ಟದಕ್ಕ ತಗೋಣನಂತ. ಅತ್ತೀರ ನಿಮ್ ಸಂಬಂಧದೊಳಗ ಅಷ್ಟ್ ರೊಕ್ಕ ಕೊಟ್ಟು ಸಹಾಯ ಮಾಡಂತಾರ ಯಾರದರಿ? ಹಾ, ನನ್ನ ಸಂಬಂಧ ತವ್ರ ಮನೆಯಾಗ ಇರಲ್ಲ, ಗಂಡ ಮನೆಯಾಗ ಇರಲ್ಲ, ಅವತ್ ತಿರ್ಕೊಂತೀನಂತ ಹೋದವು. ಅಂತವು ಕೊಡಂತವ್ರು ಯಾರು ಇಲ್ಲ ಬಿಡು. ಏನಿದು ಮಾಯೆ? ಮರ ನಾ ಹೊಕ್ಕೀನ್ರಿ, ಅದ ಖುಷಿ ಆತ್ರೆ ಬಾಳ. ಹೆಂಗೋ ನಿಮ್ಮ ಮಗಗ ಪಾಪ ಏನಿದ್ದಿಲ್ಲಲ್ಲ, ಕಷ್ಟ ಆಗಿದ್ನ. ಅದ್ ನಿಮ್ಗೊಂದ್ಸರಿ ಹೇಳಿದ್ರೆ ತಾಯಿ ಎಲ್ಲ ಹಡದೊಟ್ಟೆಲ್ಲ ಖುಷಿ ಆಗತ್ತೆ ಅಂತ ಹೇಳಿ ಬಂದ್ ಹೇಳಕ್ ಬಂದಿ ನೋಡ್ರಿ. ಹೊಕ್ಕೀನ್ರಿ, ನಾ ಹೊಲ್ಕೋಬೇಕು ಹೊತ್ತಾತ.